ಅಂಡ್ ಇನ್ನ ಒಂದೇನಂತ ನೀವು ರಾಜನ್ ಟಾಸ್ಕ್ ಆಡ್ಬೇಕಾದ್ರೆ ನೀವ್ ಹೇಳ್ತೀರಾ ವಿಕ್ರಮ್ ಅವ್ರಿಗೆನೆ ಹಾಗೇನೆ ರಜತ್ ಅವ್ರಿಗೆ ಡ್ಯಾನ್ಸ್ ಮತ್ತೆ ಹಾಡ್ ಆಡೋದ್ ಮೂಲಕ ನೀವು ನನ್ ರಾಜನ್ನ ಮಹಾರಾಜನ್ನ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ತಾಲಿಬಾನ್ ಅಲ್ಲೇ ಅಲ್ಲ ಅಂತ ಹೇಳ್ಬಿಟ್ಟು ಆ ಸಾಂಗ್ ಆಡ್ತಾರೆ ಅಪ್ಪು ಅವ್ರದ್ದು. ಆಚೆ ಕಡೆ ಬಂದ್ಮೇಲಂತೂ ಸಿಕ್ಕಾಪಟ್ಟೆ ರೀಲ್ಸ್, ಸಿಕ್ಕಾಪಟ್ಟೆ ವೈರಲ್, ಎಲ್ರು ನಗುವಂತದ್ದು, ಸಿಕ್ಕಾಪಟ್ಟೆ ಆ ಮೂವ್ಮೆಂಟ್ ನ ಎಂಜಾಯ್ ಮಾಡಿದಾರೆ. ಅದಕ್ಕೆ ಕಾರಣ ಬಿಕಾಸ್ ಯಾಕಂತಂದ್ರೆ ನೀವು ರಾಜನಾಗಿ ಅಷ್ಟು ಚೆನ್ನಾಗಿ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು. ಸೊ ರಾಜನ್ ಟಾಸ್ಕ್ ಬಗ್ಗೆ ಆಗಿರ್ಬೋದು, ಆ ಮೂವ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು ಹೇಳೋದಾದ್ರೆ ರಾಜ ಮಹಾರಾಜ ಅಂತ ಟಾಸ್ಕ್ ಅಂತ ಬಂದವಾಗ ನಾನು ನೋಡೇ ಕೆಲವೊಬ್ರೆಲ್ಲ ಅಲ್ಲಿ ನಗಕ್ಕೆಲ್ಲ ಸ್ಟಾರ್ಟ್ ಮಾಡೋರು, ಬಿಸಿಗಿಸುವಂತ ಮಾತಾಡಕ್ ಸ್ಟಾರ್ಟ್ ಮಾಡೋರು. ಫಸ್ಟ್ ಅಲ್ಲೇ ಕಂಟ್ರೋಲ್ ಮಾಡಿದೆ. ಇರೋ ಕ್ವಾಲಿಟಿಗಳು ನಾನು ಯಾರಿಗೂ ಅಂದ್ರೆ ಎಲ್ಲರೂ ನನ್ನ ಇದಾಗಿರ್ಬೇಕಂತ ಸೇನಾಧಿಪತಿಗಳು ಅಂತ ಇವರಿಬ್ಬರನ್ನ ಹಾಕೊಂಡೆ. ಇವರಿಬ್ಬರನ್ನು ಏನಕ್ಕೆ ಹಾಕೊಂಡೆ ಅಂದ್ರೆ ಫಿಸಿಕಲಿ ಇವರು ಇದ್ದಾರೆ, ಇವರು ಪನಿಷ್ಮೆಂಟ್ ಅದು ಇದು. ಆಮೇಲೆ ಸಲಹೆಗಾರರು ಅಂತ ಸುರೇಶ್ ಅವ್ರನ್ನ ಹಾಕೊಂಡಾಗ ಅಲ್ಲಿ ಫನ್ನಿಯಾಗೂ ಇರ್ಬೋದು. ಆಮೇಲೆ ಉಸಿರೇ ತೆಗಿಬಾರ್ದು ಅಂತಂದ್ರೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಆಲೂಗಡ್ಡೆ ಬಾಯಲ್ಲಿ ಇಡೋವಂಥದ್ದು, ಕೂತ್ಕೊಳ್ಳೋಂಥದ್ದು, ಬಸ್ಕಿ ಓಡಿಸೋದು, ಇವು ಸರಿ. ಇಷ್ಟೇ ಪನಿಷ್ಮೆಂಟ್ಗಳು ಹಿಂಗೆ ಆಗ್ತಿದ್ರೆ ಎಂಟರ್ಟೈನ್ಮೆಂಟ್ ಎಲ್ಲಿರುತ್ತೆ ಅನ್ನೋದು ಯೋಚನೆ ಮಾಡ್ಕೋಬಹುದು. ಅಲ್ಲಿ ಸ್ಪಾಂಟಿನಿಯಸ್ ಆಗಿ ಬಂದಿರೋಂಥದನ್ನ ಒಂದಷ್ಟು ಜನ ಸಾಂಗ್ ಆಡ್ಬೇಕು, ನೀವು ಸ್ಕಿಟ್ ಮಾಡ್ಬೇಕು, ನೀವು ಮುದುಕಿ ವೇಷ ಹಾಕ್ಬೇಕು ಐಶ್ವರ್ಯ ಅವ್ರಿಗೆ, ಈ ತರದೆಲ್ಲ ಒಂದಷ್ಟು ಈ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂತ ಕಲಾವಿದನ ಆಗಿರೋದ್ರಿಂದ ಒಂದಷ್ಟು ಸ್ಪಾಂಟಿನಿಯಸ್ ಆಗಿ ಬರೋಕೆಲ್ಲ ಸ್ಟಾರ್ಟ್ ಆಯ್ತು. ಆದ್ಮೇಲೆ ನನ್ನ ಕಣ್ಣಿಟ್ರುಗಡೆ ಯಾರನ್ನು ಕಣ್ಣಿಟ್ಟು ನೋಡಬಾರ್ದು, ತಲೆ ಬಗ್ಸಿ ಹೋಗ್ಬೇಕು, ನನ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಹೇಗ್ ಬರ್ಬೇಕು ಹೇಗೆ ಅನ್ನೋದು ಇವೆಲ್ಲವೂ ನನಗೆ ಆನ್ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಅಂದ್ರೆ ಒಂದೊಂದೇ ವಿಚಾರಗಳು ಬರ್ತಾ ಹೋಯ್ತಾರೆ. ಹಾಗಾಗಿ ಆ ಟಾಸ್ಕ್ ಅಷ್ಟು ಜನನು ಆ ವಾರನ ನೆನ್ಸ್ಕೋತಾರೆ, ತುಂಬಾನೇ ನೆನ್ಸ್ಕೋತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.